ಸಮಾಜಮುಖಿ ಸೇವಾ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿರುವ ರೋಟರಿ ಕ್ಲಬ್ ಕಳೆದ 8 ವರ್ಷಗಳಲ್ಲಿ 2 ಕೋಟಿಗೂ ಅಧಿಕ ಮೊತ್ತದ ವಿವಿಧ ಸೇವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು 2025ನೇ ಸಾಲಿನಲ್ಲೇ ಸುಮಾರು 30 ಲಕ್ಷ ವೆಚ್ಚದ ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ರೋಟರಿ ಹಿಲ್ಸ್ ಅಧ್ಯಕ್ಷ ವಿಜಯ ಫೆರ್ನಾಂಡಿಸ್ ತಿಳಿಸಿದರು. ಅವರು ಈ ಕುರಿತು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 25-26ನೇ ಸಾಲಿನಲ್ಲಿ ಒಟ್ಟು ರೂಪಾಯಿ 30 ಲಕ್ಷ ವೆಚ್ಚದಲ್ಲಿ ವಿವಿಧ ಸಾಮಾಜಿಕ ಚಟುವಟಿಕೆ ನಡೆಸಲಾಗಿದ್ದು, ಒಟ್ಟು 8 ವರ್ಷಗಳಲ್ಲಿ ಸುಮಾರು 2 ಕೋಟಿಗೂ ಮಿಕ್ಕಿ ಮೊತ್ತದ ಸೇವಾ ಚಟುವಟಿಕೆ ನಡೆಸಲಾಗಿದೆ. ಒಟ್ಟು 55 ಮಂದಿ ಸದಸ್ಯರನ್ನು ಹೊಂದಿರುವ ನಮ್ಮ ಕ್ಲಬ್ ವತಿಯಿಂದ ಲೊರೆಟೊದಲ್ಲಿ ಉಚಿತ ಬಸ್ ತಂಗುದಾಣ ನಿರ್ಮಾಣ ಸಹಿತ ಆರಮೋಡಿ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ರೂಪಾಯಿ 4.5 ಲಕ್ಷ ವೆಚ್ಚದಲ್ಲಿ ರಂಗಮಂದಿರ ನಿರ್ಮಿಸಿ ಲೋಕಾರ್ಪಣೆಗೊಳಿಸಲಾಗಿದೆ. ಮಾತ್ರವಲ್ಲದೆ ನರಿಗುಂಬು ಪ್ರದೇಶದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅಂಧ ಕಲಾವಿದರ ಮನೆ ನಿರ್ಮಾಣಕ್ಕಾಗಿ ರೂಪಾಯಿ 1 ಲಕ್ಷ ಮೊತ್ತದ ದೇಣಿಗೆಯನ್ನು ಹಸ್ತಾಂತರಿಸಲಾಗಿದೆ. ಹಲವಾರು ಮಂದಿ ಅನಾರೋಗ್ಯ ಪೀಡಿತರ ವೈದ್ಯಕೀಯ ಚಿಕಿತ್ಸೆಗಾಗಿ ರೂಪಾಯಿ 50,000 ಮೊತ್ತದ ಆರ್ಥಿಕ ನೆರವು ನೀಡಿದ್ದು, ವಿವಿಧ ಶಾಲೆಗಳಿಗೆ ಉಚಿತ ಪುಸ್ತಕ, ಬ್ಯಾಗ್, ಕೊಡೆ, ಸ್ಕ್ವಾಡ್ ಡ್ರೆಸ್, ಕಬಾಟು, ಧ್ವನಿವರ್ಧಕ, ಹಣ್ಣಿನ ಗಿಡ, ಕುಡಿಯುವ ನೀರಿನ ಶುದ್ಧೀಕರಣದ ಘಟಕಗಳನ್ನು ವಿತರಿಸಲಾಗಿದೆ. ವಿವಿಧ ಕಾಲೇಜುಗಳಲ್ಲಿ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ಶಿಬಿರ ನಡೆಸಲಾಗಿದೆ. ಅವಿಭಾಜಿತ ಜಿಲ್ಲಾ ಮಟ್ಟದಲ್ಲಿ ರೋಟರಿ ಕಂಬಳ ಪಾಳುಬಿದ್ದ 10 ಎಕರೆ ಗದ್ದೆಯಲ್ಲಿ ಭತ್ತದ ಬೇಸಾಯ ನಡೆಸುವ ಮೂಲಕ ಗಮನ ಸೆಳೆದಿದೆ. ಇದರಿಂದಾಗಿ ಸತತ 2 ವರ್ಷ ಡೈಮಂಡ್ ಪ್ಲಸ್ ಪ್ರಶಸ್ತಿ ರೋಟರಿ ಜಿಲ್ಲೆ 3181 ನೀಡಿ ನಮ್ಮ ಕ್ಲಬ್ಗೆ ಗೌರವಿಸಿದೆ. ಕ್ಲಬ್ ಲೊರೆಟೊವಿಲ್ಸಿನ ಅಧ್ಯಕ್ಷರಾಗಿ ನನಗೆ ಎಲ್ಲ ಸದಸ್ಯರು ಉತ್ತಮ ರೀತಿಯ ಸಹಕಾರವನ್ನು ನೀಡಿದ್ದು, ಮುಂದಿನ ವರ್ಷಕ್ಕೆ ನಮ್ಮ ಕ್ಲಬ್ಗೆ ಅಧ್ಯಕ್ಷರಾಗಿ 2ನೇ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಗೊಂಡಿರುವಂಥ ಗೀತಾ ಪಿ ಬಳ್ಳಾರ್ ಇವರ ಪದಗ್ರಹಣ ಸಮಾರಂಭವು 5ನೇ ತಾರೀಕಿನಂದು ನಡೆಯಲಿಕ್ಕಿದೆ. 26-27ನೇ ಸಾಲಿನ ಪದಗ್ರಹಣ ಕಾರ್ಯಕ್ರಮವು ಬರುವ 5/7/2026ನೇ ಆದಿತ್ಯವಾರ ಸಂಜೆ 6:30ಕ್ಕೆ ಜರುಗಲಿದೆ. ಇದರ ಪದಗ್ರಹಣ ಕಾರ್ಯಕ್ರಮವನ್ನು ಮೇಜರ್ ಡೋನರ್ PDG ರೊಟೇರಿಯನ್ ಡಾಕ್ಟರ್ ಕೆ ರವಿ ಅಪ್ಪಾಜಿ ಅವರು ನಡೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೇಜರ್ ಡೋನರ್ ರೊಟೇರಿಯನ್ ಪ್ರಕಾಶ್ ಕಾರಂತ್, Rotarian PHF Shruti Martha, Assistant Governor, Rotarian PHF Ganesh Shetty, Zonal Lieutenant, Major Donor Rotarian Avil Menezes, Charter President, ಇವರು ನೆರವೇರಿಸಲಿದ್ದಾರೆ.